ಹಾಯ್ ಎಲ್ಲರಿಗೂ ನಮಸ್ತೆ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ದಿವ್ಯ ಕೃಪೆಯಿಂದ ಇಂದಿನ ಟ್ಯಾರೋ ರೀಡಿಂಗ್ಗೆ ಸ್ವಾಗತ, ಸುಸ್ವಾಗತ ಅಂತ ಹೇಳ್ತಾ, ನಿಮ್ಮ ಪ್ರಾರ್ಥನೆ ದೇವರ ಬಳಿ ತಲುಪಿದೆಯಾ? ನಿಮ್ಮ ಮನದ ಆಸೆ ಇರ್ಬೋದು, ಕಷ್ಟ ಇರ್ಬೋದು, ಚಿಂತೆ ಇರ್ಬೋದು, ಅಥವಾ ನಿಮ್ಮ ಪ್ರಶ್ನೆಗೆ ಇಂದು ಯಾವ ದಿವ್ಯ ಸಂದೇಶ ಬರ್ತಿದೆ ಎಂಬುದನ್ನ ನಾವು ಈ ರೀಡಿಂಗ್ ಮೂಲಕ ತಿಳ್ಕೊಳ್ಳೋಣ. ಈ ರೀಡಿಂಗ್ ಬಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನೀವು ಮನಸಾರೆ ಭಕ್ತಿಯಿಂದ ಶ್ರೀ ಗುರು ರಾಘವೇಂದ್ರ ಆಗಿರ್ಬೋದು, ಸಾಯಿಬಾಬಾ ಆಗಿರ್ಬೋದು, ನಿಮ್ಮ ಮನಸ್ಸಿನ ದೇವರು ಯಾರಿದಾರೋ ಅವರನ್ನ ನೆನೆಸ್ಕೊಂಡು ನೀವು ಈ ರೀಡಿಂಗ್ ನ ಕೇಳೋದಕ್ಕೆ ಸ್ಟಾರ್ಟ್ ಮಾಡಿ. ಈ ರೀಡಿಂಗ್ ಕಂಪ್ಲೀಟ್ ಆಗಿ ನಿಮ್ಮ ಜೀವನದಲ್ಲಿ ಶಾಂತಿ, ಯಶಸ್ಸು ಮತ್ತು ಸಕಾರಾತ್ಮಕ ಬದಲಾವಣೆಗಳನ್ನು ತರಲಿ ಅಂತ ನಾನು ಕೇಳ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಈ ರೀಡಿಂಗ್ ಸ್ಟಾರ್ಟ್ ಮಾಡ್ತೀನಿ. ಇದು ನಿಮ್ಮ ಪ್ರೆಸೆಂಟ್ ಸಿಚುವೇಶನ್ ಗಾಗಿ ಇರುತ್ತೆ. ಇದ್ರ ಜೊತೆ ಟೈಮಿಂಗ್ ಕಾರ್ಡ್ ಕೂಡ ಆಗಿರುತ್ತೆ. ನಾನು ಲಾಸ್ಟ್ ಅಲ್ಲಿ ರಿವೀಲ್ ಮಾಡ್ತೀನಿ. ಇದ್ರ ಜೊತೆಗೆ ನಿಮ್ಮ ರಿಲೇಶನ್ಶಿಪ್ ಪಾರ್ಟ್ನರ್ ಇರ್ಬೋದು, ಇಲ್ಲ ನಿಮ್ಮ ಕರೆಂಟ್ ಸಿಚುವೇಶನ್ ಇರ್ಬೋದು, ನಿಮ್ಮ ಮೈನ್ ಆಗಿ ರಿಲೇಶನ್ಶಿಪ್ ಪಾರ್ಟ್ನರ್ ಅಲ್ಲಿ ಏನ್ ಕರೆಂಟ್ ಸಿಚುವೇಶನ್ ಇದೆ ಅಂತ ನಾನು 2 ಕಾರ್ಡ್ಸ್ ಕೂಡ ಪಿಕ್ ಮಾಡ್ತೀನಿ. ಲೆಟ್ಸ್ ಸ್ಟಾರ್ಟ್. ನಿಮ್ಮ ಮನಸ್ಸಲ್ಲಿ ಏನಾದ್ರೂ ಕ್ವೆಶನ್ ಇದ್ರೆ ಆ ಕ್ವೆಶನ್ ನ ನೀವು ಮನಸ್ಸಲ್ಲಿ ಕೇಳ್ಕೊಂಡು ಈ ರೀಡಿಂಗ್ ನ ನೋಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ನಾನು ಇವತ್ತು ಇಂಡಿಯನ್ ಒರಾಕಲ್ ಕಾರ್ಡ್ಸ್ ನ ತಗೊಂಡಿದ್ದೀನಿ ರೀಡಿಂಗ್ ಆಗಿ. ಮೊದಲನೇ ಕಾರ್ಡ್ ಡೆತ್ ಕಾರ್ಡ್ ಬಂದಿದೆ. The second card is Hangman ಬರ್ತಾ ಇದೆ. And the third card is Tower card. Chariot ಬಂದಿದೆ. ಓಕೆ, ಸ್ಟ್ರೆಂತ್ ಕಾರ್ಡ್ ಬಂದಿದೆ. ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಈ ರೀಡಿಂಗ್ ಅಲ್ಲಿ ನಿಮ್ಗೆ ದೇವರ ಸಂದೇಶ ತುಂಬಾ ಡೀಪ್ ಆಗಿ ಬಂದಿದೆ ಅಂತಾನೆ ಹೇಳ್ಬೋದು. ಈ ಕಾರ್ಡ್ಸ್ ನ ನೋಡ್ತಾ ಇದ್ರೆ ಫಸ್ಟ್ ಡೆತ್ ಯಮ ಕಾರ್ಡ್ ಬಂದಿದೆ. ನೀವು ಈಗ ಜೀವನದಲ್ಲಿ ಒಂದು ದೊಡ್ಡ ಫೇಸ್ ಚೇಂಜ್ ಮೂಲಕ ಹೋಗ್ತಾ ಇದ್ದೀರಾ. ದೇವರು ಹೇಳ್ತಾ ಇದ್ದಾರೆ ಇಲ್ಲಿ ಈ ಕಾರ್ಡ್ ಮೂಲಕ. ದೇವರ ಸಂದೇಶ ಹೇಳ್ತಾ ಇರೋದು ಏನಂದ್ರೆ, ನಿಮ್ಮ ಜೀವನದಲ್ಲಿ ಮುಗಿಯಬೇಕಾದದ್ದು ಮುಗಿಯುತ್ತಿದೆ. ಕೆಲವೊಮ್ಮೆ ನಾವು ಹಿಡಿದುಕೊಂಡಿರುವ ಸಂಬಂಧ ಇರ್ಬೋದು, ನೋವಿರ್ಬೋದು, ನಿರೀಕ್ಷೆ ಇರ್ಬೋದು, ಅಥವಾ ಪರಿಸ್ಥಿತಿ ನಮ್ಮ ಒಳತಿಗಾಗಿ ನಾವು ತುಂಬಾ ನೆಗೆಟಿವ್ ಇರೋದನ್ನ ಬಿಡ್ತಾ ಇದ್ದೀರಾ. ಬಿಡಬೇಕಾಗುತ್ತೆ, ಅದು ಬಿಡ್ತಾ ಇದ್ದೀರಾ ಅನ್ನೋದು ಇಲ್ಲಿ ಗೊತ್ತಾಗ್ತಿದೆ. ಇತ್ತೀಚಿನ ದಿನಗಳಲ್ಲಿ ನೀವು ತುಂಬಾ ಸ್ಟಕ್ ಆಗಿರುವಂತೆ ಫೀಲ್ ಮಾಡ್ತಾ ಇರ್ಬೋದು. ಏನೋ ಮೂವ್ ಆಗ್ತಾ ಇಲ್ಲ, ಎಲ್ಲವೂ ಡಿಲೇ ಆಗ್ತಾ ಇದೆ, ಯಾಕೆ ನನ್ನ ಪ್ರಾರ್ಥನೆಗೆ ಉತ್ತರನೇ ಸಿಗ್ತಾ ಇಲ್ಲ, ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ. ಬಟ್ ಇಲ್ಲಿ ದೇವರ ಸಂದೇಶ ಹ್ಯಾಂಗ್ಮನ್ ಬಂದಿದೆ, ಅಗ್ನಿ ಬಂದಿದೆ. ಇಂಡಿಯನ್ ಒರಾಕಲ್ ಕಾರ್ಡ್ ಪ್ರಕಾರ ಅಗ್ನಿ ದೇವರು. ನೀವು ಡಿಲೇ ಖಂಡಿತ ಇದೆ ಇಲ್ಲಿ, ಆದ್ರೆ ನಿಮಗೆ ಡಿನಯಲ್ ಎಲ್ಲೂ ಕಾಣಿಸ್ತಾ ಇಲ್ಲ. ದೇವರು ನಿಮಗೆ ತಡ ಮಾಡ್ತಾ ಇದ್ದಾರೆ, ನಿಮಗೆ ಕೊಡ್ಬೇಕಾಗಿರೋದನ್ನ ಕೊಡ್ತಾ ಇಲ್ಲ. ಆ ಸ್ಪಿರಿಚುವಲ್ ಡೆವಲಪ್ಮೆಂಟ್ ನ ನೀವು ಅಳವಡಿಸ್ಕೋಬೇಕಾಗತ್ತೆ. ನಿಮ್ಮನ್ನ ಹೊಸ ದಾರಿಗೆ ಕರೆದುಕೊಂಡು ಹೋಗೋದಕ್ಕೋಸ್ಕರ ಡಿಲೇ ಆಗ್ತಾ ಇದೆ ಕೆಲವು ವಿಚಾರ. ಸ್ಯಾಕ್ರಿಫೈಸ್ ಮಾಡ್ಬೇಕಾಗತ್ತೆ ನೀವು. ಏನಕ್ಕಾದ್ರೆ ಇನ್ನೂ ಕ್ಲಾರಿಟಿ ಸಿಗ್ತಾ ಇಲ್ಲ ನಿಮ್ಮ ಬದುಕಲ್ಲಿ. ಆದ್ರಿಂದ ಸ್ವಲ್ಪ ನೀವು ವೇಟ್ ಮಾಡ್ಬೇಕು. ಡಿಲೇ ಇದ್ರೂ ಕೂಡ ನಿಮ್ಮ ಹೋಪ್ ನ ಕಳ್ಕೊಬೇಡಿ. ನೀವು ಏನನ್ನ ಅನ್ಕೊಂಡಿದೀರಾ ಅದು ಖಂಡಿತ ನಿಮ್ಗೆ ಸಿಕ್ಕೇ ಸಿಗುತ್ತೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಇಲ್ಲಿ ಥರ್ಡ್ ಕಾರ್ಡ್ ನೋಡ್ಬೋದು, ಟವರ್ ಕಾರ್ಡ್, ಕಾಳ ಭೈರವ ಕಾರ್ಡ್ ಅಂತಾನೆ ಹೇಳ್ಬೋದು. ಇಲ್ಲಿ ನಿಮ್ಮ ಜೀವನದಲ್ಲಿ ನಡೆದ ಕೆಲವು ಅನ್ಎಕ್ಸ್ಪೆಕ್ಟೆಡ್ ಚೇಂಜಸ್ ಇರ್ಬೋದು, ಅಥವಾ ಶಾಕಿಂಗ್ ಸಿಚುವೇಶನ್ಸ್ ಇರ್ಬೋದು, ನಿಮಗೆ ನೋವು ತುಂಬಾ ಕೊಟ್ಟಿರ್ಬೋದು. ಕೆಲವು ಸತ್ಯಗಳು ಹೊರ ಬಂದಿರ್ಬೋದು, ಆಲ್ರೆಡಿ ನಿಮ್ಗೆ ಆ ಸತ್ಯದ ಪರಿಚಯ ಕೂಡ ಆಗಿರ್ಬೋದು. ಕೆಲವು ಜನರು ನಿಮ್ಮ ಜೀವನದಿಂದ ದೂರ ಹೋಗಿರ್ಬೋದು, ನಿಮ್ ಜೊತೆನೆ ಇದ್ದು ಪ್ರೀತಿ ತೋರಿಸಿ, ಇಲ್ಲಾಂದ್ರೆ ಸ್ವಲ್ಪ ದಿವಸ ಬಿಟ್ಟು ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ದೂರ ಹೋಗಿರ್ಬೋದು. ಅಂತ ಸಮಯದಲ್ಲಿ ಎಲ್ಲವೂ ಕುಸಿದೋಗಿರೋಂತೆ ಆಗುತ್ತೆ. ತುಂಬಾ ಡಿಪ್ರೆಷನ್ ಹೋಗಿರ್ತೀರಾ. ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ ನಿಮ್ಮ ಪರಿಸ್ಥಿತಿ, ನಿಮ್ಮ ಸಿಚುವೇಶನ್ ಈ ತರ ಆಗುತ್ತೆ ಅಂತ. ಬಟ್ ಆಗಿದೆ ಆಲ್ರೆಡಿ. ಆ ನೋವು, ಆ ಗಾಯ ಇನ್ನ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿಲ್ಲ. ಆದ್ರೂನು ನೀವು ಏನೋ ಹೇಗೋ ಸರ್ವೈವ್ ಆಗ್ತಾ ಇದ್ದೀರಾ. ಆದ್ರೆ ಇಲ್ಲಿ ಈ ಕಾರ್ಡ್ ಮೂಲಕ ಸಂದೇಶ ಬರ್ತಾ ಇರೋದೇನು ಅಂದ್ರೆ, ನಿಮ್ಮ ಜೀವನದಿಂದ ಏನು ಮಿಸ್ ಆಗಿದ್ಯೋ, ತಪ್ಪಾಗಿದ್ಯೋ, ಅದು
ದೇವರೇ ಮಾಡಿರೋದು. ಸೊ ಏನಕ್ಕಂದ್ರೆ ಏನೋ ಆ ಜಾಗದಲ್ಲಿ ರೀಪ್ಲೇಸ್ಮೆಂಟ್ ಒಳ್ಳೇದು ರೀಪ್ಲೇಸ್ಮೆಂಟ್ ಆಗೋದಕ್ಕೋಸ್ಕರ ನಿಮ್ಮಿಂದ ಅದು ದೂರ ಆಗಿದೆ. ಬಟ್ ಇನ್ ನೆಕ್ಸ್ಟ್ ನಿಮಗೆ ಅದೇ ಪರ್ಸನ್ ಇಂದ ಪ್ರೀತಿ ಇರ್ಬೋದು, ಇಲ್ಲ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಿದ್ರ ಅದಕ್ಕಿಂತ ದೊಡ್ಡದು ಒಳ್ಳೇದು ದೇವ್ರು ನಿಮಗೆ ಕೊಡ್ತಾರೆ. ಸೊ ಆ ಟ್ರಸ್ಟ್ ನ ಇಟ್ಕೊಳ್ಳಿ. ಪೇನ್ಫುಲ್ ಇರ್ಬೋದು, ನೀವು ಕಳ್ಕೊಂಡಿದ್ದೀರಾ, ಆ ಟ್ರಾಜಡಿಯಲ್ಲಿ ಇದ್ದೀರಾ. ಸೊ ನಿಮ್ಗೆ ಕಳ್ಕೊಂಡಿರೋದು ಅಷ್ಟು ತುಂಬಾನೇ ಪ್ರಿಷಿಯಸ್ ಆಗಿರ್ಬೋದು. ಮತ್ತೆ ನಿಮ್ಗೆ ಬೇರೆದ್ ಏನೇ ಬಂದ್ರುನು ಸಡನ್ ಆಗಿ ಚೇಂಜ್ ಆಗಿ ಬೇರೆ ಅದಕ್ಕೆ ರೀಪ್ಲೇಸ್ಮೆಂಟ್ ಬಂದ್ರು ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ನೀವು ರೆಡಿ ಇಲ್ಲದೆ ಇರ್ಬೋದು. ಬಟ್ ಖಂಡಿತ ಟ್ರಸ್ಟ್ ಮಾಡಿ. ಮೇ ಬಿ ಸೇಮ್ ಪ್ರೀತಿ ಆಗಿದ್ರೆ ಸೇಮ್ ಪರ್ಸನ್ ಇಂದಾನೆ ಮತ್ತೆ ಪ್ರೀತಿ ಸಿಗೋ ಚಾನ್ಸಸ್ ಇರುತ್ತೆ. ಸೊ ನಿಮ್ಗೆ ಇಲ್ಲಿ ಚಾರಿಟ್ ಕಾರ್ಡ್, ಇಲ್ಲಿ ಸ್ಟ್ರೆಂತ್ ಕಾರ್ಡ್ ಬಂದಿದೆ. ಸೊ ನಿಮ್ಮ ಮುಂದೆ ಒಂದು ಹೊಸ ದಾರಿ ಓಪನ್ ಆಗ್ತಾ ಇದೆ. ಒಂದು ಹೊಸ ದಾರಿ ಖಂಡಿತ ಓಪನ್ ಆಗ್ತಿದೆ. ನಿಧಾನವಾಗಿ ನೀವು ಕ್ಲಾರಿಟಿ ಪಡ್ಕೋಬೇಕಾಗಿದೆ. ನಿಮ್ಮ ಕಾನ್ಫಿಡೆನ್ಸ್ ಮರಳಿ ನಿಮ್ಗೆ ವಾಪಸ್ ಬರುತ್ತೆ. ನೀವು ಮತ್ತೆ ಕಂಟ್ರೋಲ್ ತೆಗೆದುಕೊಳ್ತೀರಾ. ಸೊ ನೀವು ಇಷ್ಟು ದಿವಸ ಒಂದು ಕಂಟ್ರೋಲಿಂಗ್ ಅಲ್ಲಿ ಇರ್ಲಿಲ್ಲ, ಏನೋ ಒಂದು ಮನಸ್ಸಿಗೆ ನೆಮ್ಮದಿ ಇರ್ಲಿಲ್ಲ, ಏನೋ ಒಂದು ಚಿಂತೆ, ಆ ವಿಲ್ ಪವರ್ ನಿಮ್ಗೆ ಇತ್ತು. ಬಟ್ ಆ ವಿಲ್ ಪವರ್ ನ ನೀವು ಯೂಸ್ ಮಾಡ್ತಿರ್ಲಿಲ್ಲ, ಸಕ್ಸಸ್ ಕಡೆ ನೋಡ್ತಾ ಇರ್ಲಿಲ್ಲ. ಸೊ ನಿಮಗೆ ಅದು ಫೋಕಸ್ ಆಗಿ ಬರ್ತಾ ಇದೆ. ಏನಕ್ಕಂದ್ರೆ ಇಲ್ಲಿ ಗಣೇಶ ಮತ್ತೆ ಹನುಮಾನ್ ಇಬ್ರು ದೇವರ ಬ್ಲೆಸ್ಸಿಂಗ್ಸ್ ನಿಮ್ಗೆ ಸಿಗ್ತಾ ಇದೆ ಈ ಕಾರ್ಡ್ ಮುಖಾಂತರ. ಸೊ ನೀವು ಎಷ್ಟು ಬಾರಿ ಬಿದ್ರು ಕೂಡ ಮತ್ತೆ ಎದ್ದೊಳ್ತೀರಾ. ನೀವು ಅಂತ ಪರ್ಸನ್ ಆಗಿರ್ತೀರಾ. ನಿಮ್ಮೊಳಗೆ ಇರುವ ಸ್ಟ್ರೆಂತ್ ನಿಮಗೆ ಏನು ಅಂತಾನೆ ಇನ್ನ ಕ್ಲಿಯರ್ ಆಗಿ ಗೊತ್ತಿಲ್ಲ. ಆದ್ರಿಂದ ನಿಮಗೆ ಸ್ವಲ್ಪ ಡಿಪ್ರೆಷನ್ಗೆ ನೀವು ಹೋಗ್ತೀರಾ. ಸೊ ಅದನ್ನ ನೀವು ಎಚ್ಚರಗೊಂಡಿಸ್ಕೊಂಡ್ರೆ ಖಂಡಿತ ನೀವು ಸಕ್ಸಸ್ ವೇ ಅಲ್ಲಿ ಇರ್ತೀರಾ. ನೀವು ಯೋಚಿಸೋದಕ್ಕಿಂತ ಹೆಚ್ಚು ಪವರ್ಫುಲ್ ಆಗಿರ್ತೀರಾ. ನೀವು ಪ್ರಾರ್ಥನೆಗಳನ್ನು ಏನ್ ಮಾಡ್ತಾ ಇದ್ದೀರಾ ಅದು ಖಂಡಿತ ದೇವ್ರು ಅದನ್ನ ಕೇಳ್ತಾ ಇದ್ದಾರೆ. ನಿಮ್ಗೆ ಒಂದಲ್ಲ ಒಂದ್ ದಿವಸ ಒಳ್ಳೇದಾಗತ್ತೆ. ಮುಂದಿನ ದಿನಗಳಲ್ಲಿ ಪಾಸಿಟಿವ್ ಮೂಮೆಂಟ್, ಸಕ್ಸಸ್, ವಿಕ್ಟ್ರಿ ಮತ್ತು ಪರ್ಸನಲ್ ಗ್ರೋತ್ ಕಾಣುವ ಸಾಧ್ಯತೆ ಇದೆ. ಈಗ ನೀವು ಮಾಡ್ಬೇಕಾಗಿರೋದು ಒಂದೇ. ಏನನ್ನ ಅಂತ ನೋಡೋದಾದ್ರೆ ಫೇತ್ ನ ಕಳ್ಕೊಬೇಡಿ, ಹೋಪ್ ನ ಕಳ್ಕೊಬೇಡಿ, ಓವರ್ ಥಿಂಕಿಂಗ್ ನ ಕಡಿಮೆ ಮಾಡಿ, ಡಿವೈನ್ ಟೈಮಿಂಗ್ ನ ಟ್ರಸ್ಟ್ ಮಾಡಿ. ದೇವರ ಆಶೀರ್ವಾದ ನಿಮ್ಮೊಂದಿಗೆ ಸದಾ ಇರುತ್ತೆ. ನೀವು ಜೀವನದಲ್ಲಿ ನಡೀತಿರುವ ಎಲ್ಲಾ ಬದಲಾವಣೆಗಳು ಏನಿದೆಯೋ ಅದು ನಿಮ್ಮ ಹೈಯೆಸ್ಟ್ ಗುಡ್ಗಾಗಿ ಅನ್ನೋದನ್ನ ನೀವು ನಂಬಿ. ಸೊ ಈ ಮೆಸೇಜ್ನ ನೀವು ಕ್ಲೇಮ್ ಮಾಡ್ಕೊಳ್ಳೋದಿಕ್ಕೆ ನಾನು ದೇವರ ಮಾರ್ಗದರ್ಶನವನ್ನು ಸ್ವೀಕರಿಸ್ತಾ ಇದ್ದೀನಿ. ಸೊ ಗಾಡ್ ಇಸ್ ಗ್ರೇಟ್ ಅನ್ನೋ ವರ್ಡ್ ನಾನು ಕೂಡ ನೀವು ಟೈಪ್ ಮಾಡ್ಬೋದು. ಐ ಕ್ಲೇಮ್ ದಿಸ್ ಪಾಸಿಟಿವ್ ಎನರ್ಜಿ ಅಂತಾನು ನೀವು ಕಮೆಂಟ್ ಅಲ್ಲಿ ಹಾಕಿ ಈ ಎನರ್ಜಿನ ಕ್ಲೇಮ್ ಮಾಡ್ಕೊಳ್ಳಿ. ಸೊ ದೇವ್ರನ್ನ ನಂಬೋರಿಗೆ ಮಾತ್ರ ಈ ಸಂದೇಶ ಖಂಡಿತ ರೀಚ್ ಆಗುತ್ತೆ. ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸನೇಟ್ ಆದ್ರೆ ಮಾತ್ರ ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಸೊ ದೇವ್ರು ಬಂದ್ ಹೇಳಿದ್ರ, ನಿಮಗೆ ಹೇಳಿದ್ರ ನನ್ಗೆ ಹೇಳಕ್ಕೆ, ಈ ತರ ಎಲ್ಲ ನೀವು ಕೇಳಕ್ ಹೋಗ್ಬೇಡಿ. ಬಿಕಾಸ್ ಇಟ್ಸ್ ಕಂಪ್ಲೀಟ್ಲಿ ಒರಾಕಲ್ ಕಾರ್ಡ್, ಇಟ್ಸ್ ಎ ಟ್ಯಾರೋ ಒರಾಕಲ್ ಕಾರ್ಡ್. ಸೊ ಇದರಲ್ಲಿ ಇರೋದೆಲ್ಲ ಇಂಡಿಯನ್ ಟ್ಯಾರೋ ಕಾರ್ಡ್ಸ್ ಅಂತ ಹೇಳ್ತಾರೆ. ಸೊ ಈ ಕಾರ್ಡಿನಲ್ಲಿ ಮೂಲಕ ಬಂದಿರುವ ದೇವರ ಸಂದೇಶ ಏನಿದೆಯೋ ಅದನ್ನ ನಾನು ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೀನಿ ಅಂತ ಹೇಳ್ತಾ, ಸೊ ನೀವು ಏನಾದ್ರೂ ಒಂದು ಕೆಲಸ ಮಾಡ್ತಾ ಇದ್ರೆ, ಸೊ ಯಾವ್ದಾದ್ರೂ ಒಂದು ಕೆಲಸದಲ್ಲಿ ನಿರಂತರವಾಗಿ ನೀವು ವೇಟಿಂಗ್ ಅಲ್ಲಿ ಇದ್ರೆ, ಸೊ ನನಗೆ ಆ ಕೆಲಸ ಆಗುತ್ತೋ ಆಗಲ್ವೋ ಅನ್ನೋದು ಯೋಚನೆ ಇದ್ರೆ, ಆಗೋದಾದ್ರೆ ಎಷ್ಟು ದಿನದಲ್ಲಿ ಆಗುತ್ತೆ ಅಂತ ನೀವು ಕೇಳಿದ್ರೆ ಇಲ್ಲಿ ನಾನು ಟೈಮಿಂಗ್ ಕಾರ್ಡ್ನ ಫಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಇದು ನಿಮ್ಮ ಹೋಪ್ ಅಂಡ್ ಕ್ಲಾರಿಟಿಗಾಗಿ ಇದೆ, ಯಾವುದೇ ತರ ಪ್ರಿಡಿಕ್ಷನ್ಸ್ ಇರೋದಿಲ್ಲ. ಸೊ ಇಲ್ಲಿ ಯೋರ್ ವರ್ಕ್ ಇಸ್ ಡಿಲೇಡ್ ಅಂತ ಬರ್ತಾ ಇದೆ. ನೀವು ಅನ್ಕೊಂಡಿರುವಂತ ಕೆಲಸ ತುಂಬಾ ಕಮ್ಮಿ ಕೆಲಸ ಅಂತಲ್ಲ, ತುಂಬಾ ದೊಡ್ಡ ಕೆಲಸ. ಆದ್ರೆ ವರ್ಕ್ ಖಂಡಿತ ಡಿಲೇ ಆಗಿದೆ. ಆಲ್ರೆಡಿ ನಮ್ಗೆ ಇಲ್ಲಿ ಮೆಸೇಜ್ ಸಿಕ್ಕಿತ್ತು, ಡಿನಯಲ್ ಇದೆ, ಡಿಲೇ ಆಗ್ತಾ ಇದೆ, ಆದ್ರೆ ಡಿನಯಲ್ ಇಲ್ಲ ಅಂತ ಗೊತ್ತಾಗಿತ್ತು. ಸೇಮ್ ಇಲ್ಲೂ ಕೂಡ ವರ್ಕ್ ಇಸ್ ಡಿಲೇಡ್ ಅಂತ ಬರ್ತಾ ಇದೆ. ಸೊ ಈ ಕೆಲಸ ಆಗೋದಾದ್ರೆ 1 ತಿಂಗಳು ಮೇಲೂ ಆಗ್ಬೋದು. ಇಮಿಡಿಯೇಟ್ ಅಂತೂ ಆಗೋದಿಲ್ಲ. ತುಂಬಾ ಸಡನ್ ಫಾಸ್ಟ್ ರಿಸಲ್ಟ್ ಬರುವಂತ ಚಾನ್ಸಸ್ ಇಲ್ಲ. ಮೋರ್ ದೆನ್ ಎ ಮಂತ್ ಅಂತ ಬರ್ತಾ ಇದೆ. ಸೊ ಇದನ್ನ ನೀವು ನಿರಾಶೆಗೊಳ್ಬೇಡಿ, ಹೋಪ್ ಇಟ್ಕೊಳ್ಳಿ ಅಂತ ಹೇಳ್ತಾ, ಸೊ ನಿಮ್ಮ ಮನಸ್ಸಿನಲ್ಲಿ ಯಾರಾದ್ರೂ ಪಾರ್ಟ್ನರ್ ಇದ್ರೆ, ಸೊ ರಿಲೇಶನ್ಶಿಪ್ ರೀಡಿಂಗ್ ನಾವು ಯಾವಾಗ್ಲೂ ಮಾಡೋದ್ರಿಂದ, ಸೊ ನಾನು ಇಲ್ಲಿ 2 ಕಾರ್ಡ್ಸ್ ನ ಪಿಕ್ ಮಾಡ್ತೀನಿ. ನಿಮ್ಮ ಪಾರ್ಟ್ನರ್ ನ ಕರೆಂಟ್ ಎನರ್ಜಿ ಏನಿದೆ ಅಂತ
ನಾನು ನಿಮ್ಗೆ ಹೇಳ್ತೀನಿ. ಮೊದಲನೇ ಕಾರ್ಡ್ ಇಲ್ಲಿ ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿದೆ ನಿಮ್ಮ ಪಾರ್ಟ್ನರ್ ಎನರ್ಜಿಗಾಗಿ. ಅಂಡ್ ಕ್ವೀನ್ ಆಫ್ ಕಪ್ಸ್ ಬಂದಿದೆ. ಕಪ್ಸ್ ಬಂದ್ರೇನೆ ಪ್ರೀತಿ, ಅದರಲ್ಲಿ ಕ್ವೀನ್ ಆಫ್ ಕಪ್ಸೇ ಬಂದಿದೆ ಇವತ್ತು. ಸೊ ಲೆಟ್ಸ್ ಸಿ. ಸೊ ಈ ಟೂ ಕಾರ್ಡ್ಸ್ ಅಲ್ಲಿ ನಿಮ್ಮ ಪಾರ್ಟ್ನರ್ ಎನರ್ಜಿ, ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿ ಇದ್ದಾರೆ ಆ ವ್ಯಕ್ತಿಯ ಎನರ್ಜಿ ಅಂತ ನಾವು ನೋಡೋದಾದ್ರೆ ತುಂಬಾ ಮೆಚೂರ್ ಮತ್ತು ಬ್ಯಾಲೆನ್ಸ್ಡ್ ಆಗಿ ಕಾಣಿಸ್ತಾ ಇದೆ. ಸೊ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಕೇರ್ಲೆಸ್ ಆಗಿ ಆಗಿಲ್ಲ, ಅವರು ತುಂಬಾ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ ಮತ್ತು ಎಮೋಷನಲ್ ಫೀಲಿಂಗ್ಸ್ ಎರಡನ್ನೂ ಹೊಂದಿದ್ದಾರೆ ಅಂತ ಗೊತ್ತಾಗ್ತಿದೆ. ಸೊ ಅವರು ರಿಲೇಶನ್ಶಿಪ್ ಅಥವಾ ಕನೆಕ್ಷನ್ ಅನ್ನು ಸೀರಿಯಸ್ ಆಗಿ ನೋಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಮನ್ಸಿನಲ್ಲಿ ಕೇರ್ ಇರ್ಬೋದು, ಅಫೆಕ್ಷನ್ ಇರ್ಬೋದು ಮತ್ತು ಎಮೋಷನಲ್ ಅಟ್ಯಾಚ್ಮೆಂಟ್ ಖಂಡಿತ ಇದೆ. ಹೊರಗೆ ಕಾಮ್ ಮತ್ತೆ ಸ್ಟೇಬಲ್ ಆಗಿ ಕಾಣಿಸ್ಬೋದು, ಆದ್ರೆ ಒಳಗೆ ಫೀಲಿಂಗ್ಸ್ ತುಂಬಾ ಡೀಪ್ ಆಗಿ ಇದೆ. ನಿಮ್ಮ ವೆಲ್ಬಿಯಿಂಗ್ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ. ಫ್ಯೂಚರ್ ಅಲ್ಲಿ ಸ್ಟೆಬಿಲಿಟಿ ಬಗ್ಗೆ, ಲಾಂಗ್ ಟರ್ಮ್ ಕನೆಕ್ಷನ್ ಬಗ್ಗೆ ಕೂಡ ಯೋಚಿಸ್ತಾ ಇರುವ ಸಾಧ್ಯತೆ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗ ಅವರು ಏನ್ ಮಾಡ್ತಾ ಇದ್ದಾರೆ ಅಂತ ನೀವು ಕೇಳೋದಾದ್ರೆ, ಸೊ ತಮ್ಮ ಎಮೋಷನ್ಸ್ ಅನ್ನು ಬ್ಯಾಲೆನ್ಸ್ ಮಾಡ್ಕೊಳ್ತಾ ಇದ್ದಾರೆ, ಸಿಚುಯೇಷನ್ ಅನ್ನು ಮೆಚೂರ್ ವೇ ಅಲ್ಲಿ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಸೊ ರಶ್ ಮಾಡದೆ ರೈಟ್ ಟೈಮ್ಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ ಅನ್ನೋ ಎನರ್ಜಿ ನನಗೆ ಕಾಣಿಸ್ತಿದೆ. ನಿಮಗೆ ಮೆಸೇಜ್ ಈ ಟೂ ಕಾರ್ಡ್ಸ್ ಇಂದ ನಿಮ್ಮ ಪಾರ್ಟ್ನರ್ ಎನರ್ಜಿಯಲ್ಲಿ ನಿಮಗೆ ಡಿವೈನ್ ಗೈಡೆನ್ಸ್ ಅಂತ ನಾವು ನೋಡೋದಾದ್ರೆ, ನಿಮ್ಮ ಕನೆಕ್ಷನ್ ನ ನೀವು ಟ್ರಸ್ಟ್ ಮಾಡಬೇಕಾಗಿದೆ. ಓವರ್ ಥಿಂಕಿಂಗ್ ನ ಕಡಿಮೆ ಮಾಡಿ, ಎಮೋಷನಲ್ ಬ್ಯಾಲೆನ್ಸ್ ನ ಮೇಂಟೈನ್ ಮಾಡಿ, ಪೇಷನ್ಸ್ ಇಂದ ಇರಿ, ಎನರ್ಜಿ ಪಾಸಿಟಿವ್ ಆಗಿ ಇಟ್ಕೊಳ್ಳಿ ಯಾವಾಗ್ಲೂ. ಸೊ ಏನಕ್ಕಂದ್ರೆ ನಿಮ್ಮ ಪಾರ್ಟ್ನರ್ ಸೈಡ್ ಅಲ್ಲಿ ಜೆನ್ಯೂನ್ ಕೇರ್ ಇದೆ, ಎಮೋಷನಲ್ ಫೀಲಿಂಗ್ಸ್ ಮತ್ತು ಸ್ಟೆಬಿಲಿಟಿ ಎನರ್ಜಿ ಕಾಣಿಸ್ತಿದೆ. ಕನೆಕ್ಷನ್ ಅನ್ನು ವ್ಯಾಲ್ಯೂ ಮಾಡುವ ಎನರ್ಜಿ ಸ್ಟ್ರಾಂಗ್ ಆಗಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಹೋಪ್ ಈ ರೀಡಿಂಗ್ ಒಂದು ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಭಾವಿಸ್ತೀನಿ. ಇದೇ ತರ ರೀಡಿಂಗ್ಸ್ ಬೇಕಾದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ನೆಕ್ಸ್ಟ್ ನಿಮ್ಗೆ ಯಾವ ರೀಡಿಂಗ್ ಬೇಕು ಅಂತ ತಿಳಿಸ್ಕೊಡಿ. ನಾನು ಮುಂದೆ ಬರುವ ರೀಡಿಂಗ್ಸ್ ಅಲ್ಲಿ ಮಾಡೋದಿಕ್ಕೆ ಟ್ರೈ ಮಾಡ್ತೀನಿ, ರೀಡಿಂಗ್ ಮಾಡೋದಿಕ್ಕೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಪರ್ಸನಲ್ ರೀಡಿಂಗ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಆಗಿರೋ ನಂಬರ್ 8867550218ಗೆ ನೀವು ವಾಟ್ಸಪ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.